ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ರಾಜ್ಯದಲ್ಲಿ ವಿದ್ಯುತ್ ವಿತರಣೆ ಖಾಸಗೀಕರಣ ವಿರೋಧಿಸಿ 20,000ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ. ಕರ್ನಾಟಕ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ 1 ಲಾರಿ ತುಂಬುವಷ್ಟು ಅರ್ಜಿಗಳು ಬಂದಿರುವಂಥದ್ದು ವಿಶೇಷ. ಈ ಪ್ರಮಾದ ಆಕ್ಷೇಪಣೆಗಳು ಬಂದಿರುವುದು ಇಂಧನ ಇಲಾಖೆ ಮತ್ತು ಇತಿಹಾಸದಲ್ಲೇ ಇದು ದಾಖಲೆಯಾಗಿರ್ತಕ್ಕಂಥ ಒಂದು ವಿಚಾರ. ಟಾಟಾ ಪವರ್ ಕಂಪನಿ ಲಿಮಿಟೆಡ್ ರಾಜ್ಯದಲ್ಲಿ ಪ್ರಮುಖವಾಗಿ 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣೆಗೆ ಅನುಮತಿಯನ್ನು ಕೋರಿ ಕೆಇಆರ್ಎಸ್ಸಿಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಆದರೆ ಇದಕ್ಕೆ ಆಯೋಗ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಆಹ್ವಾನಿಸಿತ್ತು. ಇದಕ್ಕೆ ರೈತರು, ಸಂಘ ಸಂಸ್ಥೆಗಳು, ಸಾರ್ವಜನಿಕರು ಅಕ್ಷರಶಃ ಆಕ್ಷೇಪಣೆಗಳ ಸುರಿಮಳೆಯಾಗಿಯೇ ಅಂಚೆ ಇಲಾಖೆಯವರು ಆಕ್ಷೇಪಣೆಗಳನ್ನು ಲಾರಿಯಲ್ಲಿ ತುಂಬಿ ತಂದು ಕೆಇಆರ್ಸಿಗೆ ಡೆಲಿವರಿಯನ್ನು ಮಾಡಿದ್ದಾರೆ. ಇದನ್ನು ಲೆಕ್ಕ ಹಾಕುವಷ್ಟರಲ್ಲಿ ಸುಸ್ತಾಗಿ ಹೋಗಿದ್ದಾರೆ. ಮತ್ತೊಂದೆಡೆ ಇಷ್ಟೊಂದು ವಿರೋಧವನ್ನು ನೋಡಿ ಅರ್ಜಿ ಹಾಕಿದ ಕಂಪನಿಯೇ ಆಯೋಗದ ಕೋರ್ಟ್ಗೆ ಹಾಜರಾಗಿ ಅರ್ಜಿ ಹಿಂಪಡೆದಿದೆ. ವಿದ್ಯುತ್ ಖಾಸಗೀಕರಣಕ್ಕೆ ಅವಕಾಶವನ್ನ ನೀಡಬಾರದು ಎಂದು ಒತ್ತಾಯಿಸಿ ಮೂಟೆಗಳ ಮೇಲೆ ಆಕ್ಷೇಪಣೆಗಳು ಬಂದಿವೆ. ಎಷ್ಟು ಎಂಬುದರ ಬಗ್ಗೆ ನಿಖರವಾಗಿ ಲೆಕ್ಕವೇ ಸಿಗ್ತಾ ಇಲ್ಲ. ಆದರೆ ಸದ್ಯದ ಲೆಕ್ಕಾಚಾರದ ಪ್ರಕಾರ ಸುಮಾರು 25 ಲಕ್ಷ ಆಕ್ಷೇಪಣೆಗಳು ಬಂದಿವೆ. ಎಲ್ಲವನ್ನ ತೂಗಿದರೆ 1 ಲಾರಿ ಎಷ್ಟಾಗತ್ತೆ ಎನ್ನುವಂತ ವಿಚಾರ ಕೇಳಿ ಬರ್ತಾ ಇದೆ. ಇಮೇಲ್ ಮತ್ತಿತರ ಮೂಲಗಳಿಂದ ಕೂಡೋ ಅನೇಕ ಅರ್ಜಿಗಳು ಆಕ್ಷೇಪಣೆ ವ್ಯಕ್ತಪಡಿಸಿದವೆ. ಇದು ಒಂದು ಸರ್ವಕಾಲಿಕ ದಾಖಲೆಯೇ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹೀಗೆ ಬಂದ ಅನೇಕ ಆಕ್ಷೇಪಣೆಗಳನ್ನು ವಿದ್ಯುತ್ ನೌಕರರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳು, ರೈತಪರ ಸಂಘಟನೆಗಳು, ರೈತರು ಮತ್ತಿತರ ವರ್ಗಗಳು, ಗ್ರಾಹಕರು ಕೂಡ ಸೇರಿದ್ದಾರೆ. ಈ ಎಲ್ಲ ಆಕ್ಷೇಪಣೆಗಳನ್ನು ವೀಕ್ಷಿಸಿ ಸ್ಕ್ಯಾನ್ ಮಾಡಿ ಅರ್ಜಿ ಹಾಕಿರುವ ಟಾಟಾ ಕಂಪನಿಗೆ ಕಳುಹಿಸಬೇಕಾಗಿತ್ತು. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆಯಾ ವೈಯಕ್ತಿಕ ಸಂಸ್ಥೆ ಅಥವಾ ವ್ಯಕ್ತಿಗೆ ಲಿಖಿತ ಪ್ರತಿಕ್ರಿಯೆಯನ್ನ ನೀಡಬೇಕಾಗಿತ್ತು. ನಂತರ ವಿಚಾರಣೆ ನಡೆಸಬೇಕಾಗಿತ್ತು. ಈ ಎಲ್ಲ ಪ್ರಕ್ರಿಯೆಗೆ ತಿಂಗಳುಗಟ್ಟಲೆ ಸಮಯ ಹಿಡಿಯುತ್ತೆ. ಬಹುಶಃ ಇಷ್ಟೊಂದು ವಿರೋಧವನ್ನ ನೋಡಿಯೇ ಕಂಪನಿ ಹಿಂದೆ ಸರಿದಿದೆ ಎನ್ನುವಂತ ಸಾಧ್ಯತೆ ಇದೆ. ಹೀಗೆ 2000ರಲ್ಲಿ ದಾಖಲೆಗಳ ವಿರೋಧ ವ್ಯಕ್ತವಾಗಿದ್ದರೂ ಕೂಡ ಈ ಹಿಂದೆ ವಿದ್ಯುತ್ ದರ ಹೆಚ್ಚಳವನ್ನು ವಿರೋಧಿಸಿ 1999ರಿಂದ 2000ರಲ್ಲಿ ಸುಮಾರು 10,000 ಆಕ್ಷೇಪಣೆಗಳು ಬಂದಿದ್ದು. ಅದೇ ಈವರೆಗಿನ ದಾಖಲೆ ಎಂದು ಹೇಳಬಹುದಾಗಿತ್ತು. ಆದರೆ ಈಗ 100 ಪಟ್ಟು ಆಕ್ಷೇಪಣೆಗಳು ಬಂದಿವೆ. ಇವೆಲ್ಲವೂ ಅಂಚೆ ಮೂಲಕವೇ ಬಂದಿದೆ ಎನ್ನಲಾಗಿದೆ. ಸಾಮಾನ್ಯವಾಗಿ ವಿದ್ಯುತ್ ದರ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ಇದರಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ವಿರೋಧದ ದನಿಯೇ ಕ್ಷೀಣವಾಗಿದೆ. ವಾರ್ಷಿಕವಾಗಿ, ಬಹುವಾರ್ಷಿಕವಾಗಿ ಇದರ ದರ ಪರಿಷ್ಕರಣೆಗೆ ಅನುಮತಿಯನ್ನು ಕೋರಿ ಎಸ್ಕಾಂಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಆಯೋಗವು ಸಾರ್ವಜನಿಕವಾಗಿ ಆಕ್ಷೇಪಣೆಗಳನ್ನ ಆಹ್ವಾನಿಸುತ್ತದೆ. ಆಗಲೂ ಹಬ್ಬ ಅಂದ್ರೆ 2,000 ಆಕ್ಷೇಪಣೆಗಳು ಬರುತ್ತವೆ. ಈಗ ವ್ಯಕ್ತವಾಗಿರುವಂತಹ ಆಕ್ಷೇಪಣೆಗಳು ಆಯೋಗದ ಮೇಲಿನ ಜನರ ವಿಶ್ವಾಸವನ್ನ ಪ್ರತಿಬಿಂಬಿಸ್ತಾ ಇದ್ದಾವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಆಕ್ಷೇಪಣೆಗಳೇ ಇದಕ್ಕೆ ಪ್ರಮುಖ ಕಾರಣ ಎನ್ನುವಂತ ವಿಚಾರ. ಒಕ್ಕೂಟ ಇಲಾಖೆಯ ಕಾಯಂ ನೌಕರರು, ಅಧಿಕಾರಿಗಳು, ಗುತ್ತಿಗೆದಾರರು ಹಾಗೂ ತಾತ್ಕಾಲಿಕ ಟೆಂಡರ್ ಸಿಬ್ಬಂದಿಗಳು ಹಾಗೂ ಗ್ರಾಹಕರು, ಪ್ರಗತಿಪರ ಸಂಘ ಸಂಸ್ಥೆಗಳು, ಎಲ್ಲ ಎಸ್ಕಾಂಗಳು ಒಟ್ಟಾಗಿ ದಾಖಲೆಯ ಸಂಖ್ಯೆಯ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ದೇ ಟಾಟಾ ಕಂಪನಿ ತನ್ನ ಅರ್ಜಿಯನ್ನು ಹಿಂಪಡೆಯಲು ಪ್ರಮುಖ ಕಾರಣ ಎಂದು ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಎಂಜಿನಿಯರ್ಸ್ ಸಂಘ ತಿಳಿಸಿದೆ. ಹೀಗೆ ಟಾಟಾ ಕಂಪನಿ ಕೆಲವೊಂದು ವಿಚಾರಗಳಲ್ಲಿ ಬಾಯ್ ಎನ್ನುವಂತ ರೀತಿಯಲ್ಲಿದೆ. ಹೀಗೆ ವಿತರಣೆಗೆ ಹಾಕಿದ್ದ ಅರ್ಜಿ ವಾಪಸ್ ಪಡೆದ ಟಾಟಾ ಪವರ್ ಲಿಮಿಟೆಡ್ ತನ್ನ ವಿಚಾರಗಳನ್ನ ವಿದ್ಯುತ್ ಖಾಸಗೀಕರಣ ವಿಚಾರಣಕ್ಕೆ ಅನುಮತಿಯನ್ನು ಕೋರಿ ಸಲ್ಲಿಸಿರತಕ್ಕಂಥ ಟಾಟಾ ಪವರ್ ಕಂಪನಿ ಇದೀಗ ವ್ಯಾಪಕ ವಿರೋಧ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ದಿಢೀರ್ ಹಿಂದೆ ಸರಿದಿರತಕ್ಕಂಥ ವಿಚಾರ ಇದೆ. ಇದರೊಂದಿಗೆ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ. ಕಂಪನಿಯ ಪರ ವಕೀಲರು ಕರ್ನಾಟಕ ವಿದ್ಯುತ್ ಶಕ್ತಿಯ ನಿಯಂತ್ರಣ ಆಯೋಗಕ್ಕೆ ಕೋರ್ಟ್ಗೆ ಹಾಜರಾಗಿ ವಿದ್ಯುತ್ ವಿತರಣೆಯ ಪರವಾನಗಿ ಸಂಬಂಧಿಸಿದಂತೆ
ತಾವು ಸಲ್ಲಿಸಿದ ಅರ್ಜಿಯನ್ನ ವಾಪಸ್ ಪಡೆಯುವುದಾಗಿ ಹೇಳಿದ್ದಾರೆ. ಅದಕ್ಕೆ ಆಯೋಗವು ಒಪ್ಪಿಗೆಯನ್ನು ಸೂಚಿಸಿದೆ. ಪ್ರಕರಣ ಇತ್ಯರ್ಥಗೊಳಿಸಿ ಈ ಮೂಲಕ ವಿದ್ಯುತ್ ನೌಕರರು ಮತ್ತು ರೈತರು ಕೆಲವು ಸಂಘ ಸಂಸ್ಥೆಗಳನ್ನ ಆವರಿಸಿದ್ದ ಆತಂಕ ಇದೀಗ ದೂರವಾಗಿದೆ. ಇದಲ್ಲದೆ ರಾಜ್ಯದ ರೈತರು ಪ್ರತಿ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಹೋರಾಟಕ್ಕೆ ಕೈ ಜೋಡಿಸಿದ್ದು ನಮಗೆ ಆನೆ ಬಲ ತಂದುಕೊಟ್ಟಿದೆ. ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಅಭಿನಂದನಾ ಸಮಾರಂಭಕ್ಕೆ 30,000ಕ್ಕೂ ಹೆಚ್ಚು ನೌಕರರು ಹಾಗೂ ಅಧಿಕಾರಿಗಳು ಭಾಗವಹಿಸುವಿಕೆಯು ನಮ್ಮ ಒಗ್ಗಟ್ಟಿನ ಸಂಕೇತವಾಗಿತ್ತು ಎಂದು ಹೇಳಿಕೊಂಡಿದ್ದಾವೆ. ಇದರಿಂದಾಗಿ ರಾಜ್ಯದಲ್ಲಿ ಆಗ್ತಕ್ಕಂತಹ ವಿದ್ಯುತ್ ಖಾಸಗೀಕರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಯಾವುದೇ ಕಾರಣಕ್ಕೆ ಇದನ್ನ ನಾವು ಖಾಸಗೀಕರಣಕ್ಕೆ ಕೊಡೋದಿಲ್ಲ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಒಂದು ಸಂಘಟನೆಗೆ ಮತ್ತಷ್ಟು ಬಲ ಬಂದಿದೆ ಎನ್ನುವಂಥದ್ದನ್ನ ನಾವು ನೋಡಬೇಕಾಗಿದೆ.